ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026ಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇವಾಗಲೇ ನಾವು ಕಳೆದ ಸುಮಾರು 4ರಿಂದ 5 ತರಗತಿಯಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು MCQಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಕಾನ್ಸೆಪ್ಟ್ಸ್ ಕುರಿತು ಕೆಲವು MCQಗಳನ್ನ ನೋಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ಕೊಡ್ತಾ ಇದ್ದೀವಿ. ಮತ್ತು 5000+ MCQs PDF ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಹಾಗಾದರೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಈ ಒಂದು ಗ್ರೂಪ್ಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ನಾವು ಲೆಟ್ ಅಸ್ ಮೂವ್ ಟು ದಿ MCQs. Yes, here the first question is, what is the primary purpose of research? Option A, to collect information randomly. Option B, to generate new knowledge or verify existing knowledge. Option C, to increase the number of books. ಆಪ್ಷನ್ ಡಿ, ಟು ಸಪೋರ್ಟ್ ಪರ್ಸನಲ್ ಒಪಿನಿಯನ್ಸ್. ಸೊ ಸಂಶೋಧನೆಯ ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಯಾದೃಚ್ಛಿಕವಾಗಿ ಮಾಹಿತಿಯನ್ನು ಸಂಗ್ರಹಿಸುವುದು. ಆಪ್ಷನ್ ಬಿ, ಹೊಸ ಜ್ಞಾನವನ್ನು ಸೃಷ್ಟಿಸುವುದು ಅಥವಾ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲನೆ ಮಾಡುವುದು. ಆಪ್ಷನ್ ಸಿ, ಪುಸ್ತಕಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಆಪ್ಷನ್ ಡಿ, ವೈಯಕ್ತಿಕ ಅಭಿಪ್ರಾಯವನ್ನು ಬೆಂಬಲಿಸುವುದು. ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿ ರಿಸರ್ಚ್? ಸೊ ಈಸಿಲಿ ವಿ ಕ್ಯಾನ್ ಎಲಿಮಿನೇಟ್ option C and option D here. So now the main purpose of research. So ಈ ಒಂದು ಸಂಶೋಧನೆಯ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ? So as already we know that research means creating new knowledge. ಸೊ ಹೊಸ ಜ್ಞಾನವನ್ನು ಸೃಷ್ಟಿಸುವುದೇ ಒಂದು ರಿಸರ್ಚ್ ಆಗಿರುತ್ತೆ. ಸೊ ರಿಸರ್ಚ್ ಮೀನ್ಸ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ conducted to discover new facts, establish relationships, solve problems or verifying existing knowledge. ಸೊ ಒಂದು ಸಂಶೋಧನೆ ಅಂತಂತಂದರೆ ಯಾವುದೇ ಹೊಸ ಜ್ಞಾನವನ್ನು ಸೃಷ್ಟಿಸುವುದು, ಸೊ ವೇರಿಯೇಬಲ್ಗಳನ್ನು ಸಂಬಂಧವನ್ನು ಏರ್ಪಡಿಸುವುದು, ಸಮಸ್ಯೆಗಳನ್ನ ಬಗೆಹರಿಸುವುದು. ಸೊ ಇವಾಗಲೇ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರೀಕ್ಷೆ ಮಾಡುವುದು. ಸೊ ಹೀಗಾಗಿ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಸೊ ಪ್ರೈಮರಿ ಪರ್ಪಸ್ ಆಫ್ ದ ರಿಸರ್ಚ್ ಈಸ್ to generate new knowledge or verify the existing knowledge. ಸೊ ಸಂಶೋಧನೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಹೊಸ ಜ್ಞಾನವನ್ನು ಸೃಷ್ಟಿಸುವುದು ಅಥವಾ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲಿಸುವುದು. ಎಸ್, ಯಾಕೆ ಆಪ್ಷನ್ ಎ ಆಗಲ್ಲ ಅಂತಂತಂದರೆ, ಸೊ ಸಂಶೋಧನೆಯ ಮುಖ್ಯ ಉದ್ದೇಶ ಕೇವಲ ಮಾಹಿತಿಯನ್ನು ಸಂಗ್ರಹಿಸುವುದಲ್ಲ. ಎಸ್ ಆರ್ ನೋ? ಸೊ ಟು ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಆಲ್ಸೋ ಪರ್ಪಸ್ ಆಫ್ ದ ರಿಸರ್ಚ್, ಬಟ್ ನಾಟ್ ಇಟ್ ಈಸ್ ಪ್ರೈಮರಿ ಪರ್ಪಸ್. ವೈ ವಿ ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್? ಟು ಜನರೇಟ್ ನ್ಯೂ ನಾಲೆಜ್. ಸೊ ಮಾಹಿತಿಯನ್ನು ಸಂಗ್ರಹಿಸೋದು ಕೂಡ ಈ ಒಂದು ಸಂಶೋಧನೆಯ ಉದ್ದೇಶ ಆಗಿರುತ್ತೆ. ಆದರೆ ಅದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಮಾಹಿತಿನ ಯಾಕೆ ನಾವು ಕಲೆಕ್ಟ್ ಮಾಡ್ತೀವಿ ಅಂತಂದರೆ ಹೊಸ ಜ್ಞಾನವನ್ನು ಸೃಷ್ಟಿಸಲು ಅಥವಾ ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲನೆ ಮಾಡುವುದು. ಸೊ ಹೀಗಾಗಿ ಆಪ್ಷನ್ ಎ ಮತ್ತು ಬಿ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗ್ಬೋದು. ಆದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಯಾರೆಲ್ಲ ಆಪ್ಷನ್ ಎ ಅಂತ ಕಮೆಂಟ್ ಮಾಡಿದಾರೆ, ಕ್ಲಿಯರ್ ಆಯಿತು ಅಂತ ಭಾವಿಸಿದ್ದೀನಿ. Okay, now question number 2, which of the following best defines research? Option A, a casual observation of events. Option B, a systematic and scientific investigation of a problem. Option C, collection of information from newspapers. Option D, personal experience of a researcher. ಕೆಳಗಿನವುಗಳಲ್ಲಿ ಸಂಶೋಧನೆಯನ್ನು ಅತ್ಯುತ್ತಮವಾಗಿ ವ್ಯಾಖ್ಯಾನಿಸುವುದು ಯಾವುದು? ಆಪ್ಷನ್ ಎ, ಘಟನೆಗಳ ಸಾಮಾನ್ಯ ಅವಲೋಕನ. ಆಪ್ಷನ್ ಬಿ, ಸಮಸ್ಯೆಯ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ತನಿಖೆ. ಆಪ್ಷನ್ ಸಿ, ಪತ್ರಿಕೆಗಳಿಂದ ಮಾಹಿತಿ ಸಂಗ್ರಹ. ಆಪ್ಷನ್ ಡಿ, ಸಂಶೋಧಕರ ವೈಯಕ್ತಿಕ ಅನುಭವ. Just comment the answer in the comment section.
ಸೊ ಕಮೆಂಟ್ನಲ್ಲಿ ಉತ್ತರವನ್ನು ತಿಳಿಸಿ. ಸೊ ಪ್ರಶ್ನೆ ಉತ್ತರ ತಪ್ಪಾದರೂ ಕೂಡ ವರಿ ಮಾಡಬೇಡಿ. ಯಾವಾಗ ನಾವು ತಪ್ಪು ಉತ್ತರವನ್ನು ಹೇಳ್ತೀವಿ ಆವಾಗಲೇ ನಾವು ಜಾಸ್ತಿ ನೆನಪಿಟ್ಕೊಳ್ತೀವಿ. ಸೊ ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 2. ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ರಿಸರ್ಚ್? So just now you have studied what is research. So research means, I told you, research, it is a systematic investigation conducted to discover new facts, establish relationships, solve problems, or verify existing knowledge. Yes, causal observation of events ಆಗಲ್ಲ. ಸೊ ಜಸ್ಟ್ ಇವಾಗಲೇ ಹೇಳಿದೆ, ಸಂಶೋಧನೆ ಅಂತಂತಂದ್ರೆ ಇದೊಂದು ವ್ಯವಸ್ಥಿತವಾಗಿರುತ್ತೆ, ಹೌದಲ್ಲ. ಯಾವುದೇ ಒಂದು ಸಮಸ್ಯೆಯನ್ನ ಬಗೆಹರಿಸಲು, ಸೊ ಹೊಸ ಜ್ಞಾನವನ್ನು ಸೃಷ್ಟಿಸಲು ಸಂಶೋಧನೆಯನ್ನ ಕೈಗೊಳ್ತಾ ಇದ್ದೀವಿ. ಸೊ ರಿಸರ್ಚ್ ಫಾಲೋಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಪ್ರೋಸೆಸ್. ಇಟ್ ಇನ್ವಾಲ್ವ್ಸ್ ಐಡೆಂಟಿಫಿಕೇಶನ್ ಆಫ್ ಎ ಪ್ರಾಬ್ಲಮ್, ಡೇಟಾ ಕಲೆಕ್ಷನ್, ಅನಲೈಸಿಸ್, ಇಂಟರ್ಪ್ರಿಟೇಷನ್ ಅಂಡ್ ಕನ್ಕ್ಲೂಷನ್. ಸೊ ಸಂಶೋಧನೆ ಅಂತಂತಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನ ಫೈಂಡ್ ಔಟ್ ಮಾಡುವುದು, ಅದರ ಕುರಿತು ಡಾಟಾವನ್ನ ಕಲೆಕ್ಟ್ ಮಾಡುವುದು, ಡಾಟಾವನ್ನ ವಿಶ್ಲೇಷಣೆ ಮಾಡುವುದು, ಇಂಟರ್ಪ್ರಿಟೇಷನ್ ಮಾಡುವುದು, ಕೊನೆಗೆ ಪರಿಹಾರವನ್ನ ನೀಡುವುದು, ಕನ್ಕ್ಲೂಷನ್ಗೆ ಬರುವುದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ರಿಸರ್ಚ್, ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ಎ ಪ್ರಾಬ್ಲಮ್. ಸಮಸ್ಯೆಯ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ತನಿಖೆಗೆ ಏನಾಗಿದೆ, ಸಂಶೋಧನೆ ಆಗಿದೆ. ಸೊ ಯಾವಾಗಲೂ ಒಂದು ರಿಸರ್ಚ್ ಸಮಸ್ಯೆಯಿಂದನೇ ಆರಂಭವಾಗಿ ಆ ಒಂದು ಸಮಸ್ಯೆಗೆ ಉತ್ತರವನ್ನ ಕಂಡುಹಿಡಿಯಲಾಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ಆಲ್ ಆಫ್ ಯು ಆರ್ ಟೋಲ್ಡ್ ಆಪ್ಷನ್ ಬಿ ಓನ್ಲಿ. ಕ್ವೆಶ್ಚನ್ ನಂಬರ್ 3. ವಿಚ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ರಿಸರ್ಚ್ ಪ್ರೋಸೆಸ್? ಆಪ್ಷನ್ ಎ ಡೇಟಾ ಅನಲೈಸಿಸ್, ಆಪ್ಷನ್ ಬಿ ರಿಪೋರ್ಟ್ ರೈಟಿಂಗ್, ಆಪ್ಷನ್ ಸಿ ಐಡೆಂಟಿಫಿಕೇಶನ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್, ಆಪ್ಷನ್ ಡಿ ಡ್ರಾಯಿಂಗ್ ಕನ್ಕ್ಲೂಷನ್ಸ್. ಸೊ ತುಂಬಾ ಸರಳವಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಯಾವುದು? ಆಪ್ಷನ್ ಎ ದತ್ತಾಂಶದ ವಿಶ್ಲೇಷಣೆ, ಆಪ್ಷನ್ ಬಿ ವರದಿ ಬರವಣಿಗೆ, ಆಪ್ಷನ್ ಸಿ ಸಂಶೋಧನಾ ಸಮಸ್ಯೆಯನ್ನು ಗುರುತಿಸುವುದು, ಆಪ್ಷನ್ ಡಿ ತೀರ್ಮಾನಗಳನ್ನ ರೂಪಿಸುವುದು. ತುಂಬಾ ಸರಳವಾಗಿದೆ. ಆಪ್ಷನ್ಸ್ ಅನ್ನ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಒಂದೇ ಸೆಕೆಂಡ್ ನಲ್ಲಿ ನಾವು ಇಲ್ಲಿ ಆನ್ಸರ್ಸ್ ಅನ್ನ ಗುರ್ತಿಡಿಬಹುದು. ಎಸ್, ವೆರಿ ಗುಡ್ ಈವ್ನಿಂಗ್. ಕಮೆಂಟ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 3. ಎಸ್, ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಸರಿಯಾಗಿದೆ. ಸೊ ತುಂಬಾ ಸರಳವಾಗಿದೆ, ಸರಳವಾಗಿ ಫೈಂಡ್ ಔಟ್ ಮಾಡಬಹುದು. ಬಿಕಾಸ್ ಆಲ್ವೇಸ್ ದ ರಿಸರ್ಚ್ ಸ್ಟಾರ್ಟ್ಸ್ ವಿತ್ ದ ರಿಸರ್ಚ್ ಪ್ರಾಬ್ಲಮ್. ಇಟ್ ವಿಲ್ ಫೈಂಡಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಸಂಶೋಧನೆಯಲ್ಲಿ ಸಂಶೋಧನಾ ಸಮಸ್ಯೆಯನ್ನು ಗುರುತಿಸುವುದು ಮೊದಲ ಹಂತವಾಗಿರುತ್ತೆ. ಸೊ ರಿಸರ್ಚ್ ಜನರಲಿ ಬಿಗಿನ್ಸ್ ವಿತ್ ಐಡೆಂಟಿಫೈಯಿಂಗ್ ರಿಸರ್ಚ್ ಪ್ರಾಬ್ಲಮ್. ಸಂಶೋಧನಾ ಸಮಸ್ಯೆಯನ್ನು ಗುರುತಿಸುವುದು ಈ ಒಂದು ಮೊದಲ ಹಂತವಾಗಿರುತ್ತೆ. ಸೊ ನಾವು ಕ್ವೆಶ್ಚನ್ ನಂಬರ್ 4. ಅ ರಿಸರ್ಚ್ ಪ್ರಾಬ್ಲಮ್ ರೆಫರ್ಸ್ ಟು ಆಪ್ಷನ್ ಎ ಅ ಟಾಪಿಕ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಕಂಪ್ಲೀಟ್ಲಿ ಸಾಲ್ವ್ಡ್, ಆಪ್ಷನ್ ಬಿ ಅ ಕ್ವೆಶ್ಚನ್ ಆರ್ ಇಶ್ಯೂ ರಿಕ್ವೈರಿಂಗ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್, ಆಪ್ಷನ್ ಸಿ ಅ ರಿಸರ್ಚರ್ಸ್ ಪರ್ಸನಲ್ ಡಿಫಿಕಲ್ಟಿ, ಆಪ್ಷನ್ ಡಿ ಅ ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾ. ಸಂಶೋಧನಾ ಸಮಸ್ಯೆ ಅಂದ್ರೆ ಏನು? ಆಪ್ಷನ್ ಎ ಈಗಾಗಲೇ ಸಂಪೂರ್ಣವಾಗಿ ಪರಿಹರಿಸಲ್ಪಟ್ಟ ವಿಷಯ, ಆಪ್ಷನ್ ಬಿ ವ್ಯವಸ್ಥಿತವಾದ ತನಿಖೆ ಅಗತ್ಯವಿರುವ ಪ್ರಶ್ನೆ, ಆಪ್ಷನ್ ಸಿ ಸಂಶೋಧಕರ ವೈಯಕ್ತಿಕ ತೊಂದರೆ, ಆಪ್ಷನ್ ಡಿ ಒಂದು ಸಂಖ್ಯಾಶಾಸ್ತ್ರೀಯ ಸೂತ್ರ. Yes, option B ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. So yes, option B is the right answer. A research problem means it is a question or it is an issue requiring systematic investigation. So ಇಲ್ಲಿ ಸಂಶೋಧನಾ ಸಮಸ್ಯೆ ಅಂತಂದ್ರೆ ವ್ಯವಸ್ಥಿತವಾದ ಒಂದು ತನಿಖೆಯ ಅಗತ್ಯವಿರುವ ಒಂದು ಪ್ರಶ್ನೆ ಆಗಿದೆ ಅಥವಾ ಒಂದು ಸಮಸ್ಯೆ ಆಗಿದೆ. ಅದಕ್ಕೆ ನಾವು ಸಂಶೋಧನಾ ಸಮಸ್ಯೆ ಅಂತ ಹೇಳ್ತೀವಿ. So research problem identifies an issue, gap or contradiction or a question that need to be investigated scientifically. Next question is, which characteristic is essential for good research? Option A subjectivity, option B bias, option C objectivity, option D personal preference. ಉತ್ತಮ ಸಂಶೋಧನೆಗೆ ಅಗತ್ಯವಾದ ಲಕ್ಷಣ ಯಾವುದು? ವ್ಯಕ್ತಿ ನಿಷ್ಠತೆ,
ಪಕ್ಷಪಾತ, ವಸ್ತುನಿಷ್ಠತೆ, ವೈಯಕ್ತಿಕ ಆದ್ಯತೆ. Yes, easily you can eliminate option D here. Yes, objectivity ಅಂತ ಹೇಳ್ತಾ ಇದ್ದೀರಾ. Yes. ಎಸ್ ಇಲ್ಲಿ ದೀಪಿಕಾ ಅಂತ ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಎ ಆಗಲ್ಲ. ಏಕೆಂತ ನಿಮಗೆ ಆಪ್ಷನ್ ಎ ಮಾತ್ರ ಆಪ್ಷನ್ ಸಿ ನಡುವೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗುತ್ತೆ, ಹೌದಲ್ಲ. ಆಪ್ಷನ್ ಬಿ ಬಯಾಸ್, ಇದನ್ನು ಕೂಡ ನೀವು ಎಲಿಮಿನೇಟ್ ಮಾಡ್ಕೊಳ್ಬಹುದು. ಬಟ್ ಆಪ್ಷನ್ ಏನಾಗುತ್ತೆ, ವ್ಯಕ್ತಿನಿಷ್ಠ ಆಗಿರುತ್ತೆ, ಸಬ್ಜೆಕ್ಟಿವಿಟಿ. ಸೊ ದ ರಿಸರ್ಚ್ ಆಲ್ವೇಸ್ ವೋಂಟ್ ಫೋಕಸ್ ಓನ್ಲಿ ಆನ್ ಒನ್ ಪರ್ಸನ್. ಸೊ ಇದು ಯಾವಾಗಲೂ ಕೂಡ ಒಬ್ಬನೇ ವ್ಯಕ್ತಿ ಮೇಲೆ ಫೋಕಸ್ ಮಾಡಲ್ಲ. ಸೊ ಹೀಗಾಗಿ ಆಬ್ಜೆಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್. Okay, objectivity means research findings should be based on evidence rather than the researcher's personal opinions. ಸೊ ಯಾವಾಗಲೂ ಈ ಒಂದು ಸಂಶೋಧನೆ ಏನಿದೆ, ಈ ಒಂದು ಸಂಶೋಧನೆಯನ್ನ ಬಂದ ಕನ್ಕ್ಲೂಷನ್ ಫೈಂಡಿಂಗ್ಸ್ ಆಗಿರ್ಬೋದು, ಅದು ಒಂದು ಯಾವುದೇ ಒಂದು ಎವಿಡೆನ್ಸ್ ಆಧಾರದ ಮೇಲೆ, ಅದಕ್ಕೆ ಪುರಾವೆಗಳಿರಬೇಕು, ಆ ಎವಿಡೆನ್ಸ್ಗಳ ಮೇಲೆ ನಿಂತಿರಬೇಕು ಹೊರತು ಒಬ್ಬ ವ್ಯಕ್ತಿಯ ಒಪಿನಿಯನ್ಸ್ ಮೇಲೆ ಅಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಆಬ್ಜೆಕ್ಟಿವಿಟಿ. Question number 6. Research that aims to increase theoretical knowledge is known as applied research, fundamental research, action research, evaluation research. ಸೈದ್ಧಾಂತಿಕ ಜ್ಞಾನವನ್ನು ಹೆಚ್ಚಿಸುವ ಉದ್ದೇಶ ಹೊಂದಿರುವ ಸಂಶೋಧನೆಯನ್ನ ಏನೆಂದು ಕರೆಯಲಾಗುತ್ತೆ? ಅನ್ವಯಿಕ ಸಂಶೋಧನೆ, ಮೂಲ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಮೌಲ್ಯಮಾಪನ ಸಂಶೋಧನೆ. Yes, option D, option B ಅಂತ ಹೇಳ್ತಾ ಇದ್ದೀರಾ. Yes, here the right answer is fundamental research. Okay, option B is the right answer. ಮೂಲಭೂತ ಸಂಶೋಧನೆಯಲ್ಲಿ ಸರಿ ಉತ್ತರ ಆಗಿದೆ. So what is fundamental research? It is also known as the basic research. The main aim of fundamental research is developing theories, developing principles, or developing knowledge without necessarily focusing on immediate practical problems. ಸೊ ಯಾವಾಗಲೂ ಇಲ್ಲಿ ಮೂಲಭೂತ ಸಮಸ್ಯೆ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ, ಯಾವುದೇ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವುದು, ಯಾವುದೇ ಒಂದು ತತ್ವವನ್ನು ಅಭಿವೃದ್ಧಿಪಡಿಸುವುದು, ಜ್ಞಾನವನ್ನು ಹೆಚ್ಚಿಸುವುದು, ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಂಡಮೆಂಟಲ್ ರಿಸರ್ಚ್ ಇಸ್ ಕರೆಕ್ಟ್. ಆಕ್ಷನ್ ರಿಸರ್ಚ್ ಅಂದಾಗ ಏನಾಗುತ್ತೆ, ಕ್ರಿಯಾ ಸಂಶೋಧನೆ ಅಂದಾಗ ಏನಾಗುತ್ತೆ, ಸೊ ಯಾವುದೇ ಒಂದು ಇಮಿಡಿಯೇಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವ ಸಲುವಾಗಿ ಕಂಡಕ್ಟ್ ಮಾಡುವ ಒಂದು ರಿಸರ್ಚ್ಗೆ ಆಕ್ಷನ್ ರಿಸರ್ಚ್ ಅಂತ ಕರಿತೀವಿ. Question number 7. Research conducted to solve immediate practical problem is called basic research, applied research, historical research, philosophical research. ತಕ್ಷಣದ ಪ್ರಾಯೋಗಿಕ ಸಮಸ್ಯೆಯನ್ನ ಪರಿಹರಿಸುವ ಉದ್ದೇಶದಿಂದ ನಡೆಸುವ ಸಂಶೋಧನೆಯನ್ನ ಏನಂತ ಕರೆಯಲಾಗುತ್ತೆ? ಮೂಲಭೂತ ಸಂಶೋಧನೆ, ಅನ್ವಯಿಕ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ, ತಾತ್ವಿಕ ಸಂಶೋಧನೆ. Please comment answer for question number 7. This research conducted to solve immediate practical problem. So I think I explained in the previous question only. So ಇದಕ್ಕಿಂತ ಮೊದಲಿನ ಪ್ರಶ್ನೆಯಲ್ಲಿ ನಾನು ಹೇಳಿದೆ ನಿಮಗೆ ಆಕ್ಷನ್ ರಿಸರ್ಚ್ ನಲ್ಲಿ ಏನಾಗುತ್ತೆ, ಸಾರಿ, ರಿಸರ್ಚ್ ಕಂಡಕ್ಟೆಡ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಓಕೆ, ಸೊ ಇದಕ್ಕೆ ಅಪ್ಲೈಡ್ ರಿಸರ್ಚ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆಮೇಲೆ ಇನ್ನೊಂದು ಹೇಳ್ತೀನಿ, ಆಕ್ಷನ್ ರಿಸರ್ಚ್ ಅಂದಾಗೂ ಕೂಡ ಸೊ ಇಲ್ಲಿ ಇಮಿಡಿಯೇಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕೆ ಕೂಡ ಬಳಕೆ ಮಾಡಲಾಗುತ್ತೆ. ಸೊ ಬಟ್ ಇಲ್ಲಿ ಅಪ್ಲೈಡ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ನಲ್ಲಿ ಆಕ್ಷನ್ ರಿಸರ್ಚ್ ಇಲ್ಲ. ಸೊ ಹೀಗಾಗಿ ನಾವು ಇಲ್ಲಿ ಅಪ್ಲೈಡ್ ರಿಸರ್ಚ್ ಅನ್ನ ತೆಗೆದುಕೊಳ್ಬಹುದು. ಸೊ ಅಪ್ಲೈಡ್ ರಿಸರ್ಚ್
focus on solving specific practical problems and producing findings that can be directly used in real world situations. ಸೊ ನೆನಪಿಟ್ಕೋಬೇಕು. ಸೊ ಈ ಅಪ್ಲೈಡ್ ರಿಸರ್ಚ್ ಅಂದಾಗ ಏನಾಗುತ್ತೆ, ಯಾವಾಗಲೂ ಕೂಡ ಈ ಒಂದು ನೈಜ ಜೀವನದಲ್ಲಿರುವ ಸಮಸ್ಯೆಗಳನ್ನ ಸಾಲ್ವ್ ಮಾಡುವ ಸಲುವಾಗಿ ಯೂಸ್ ಮಾಡ್ತೀವಿ. ಇನ್ ಆರ್ಡರ್ ಟು ಸಾಲ್ವ್ ದ ರಿಯಲ್ ಪ್ರಾಬ್ಲಮ್ಸ್ ಇನ್ ದ ವರ್ಲ್ಡ್ ವಿ ಯೂಸ್ ಅಪ್ಲೈಡ್ ರಿಸರ್ಚ್. ಅಟ್ ದ ಸೇಮ್ ಟೈಮ್ ಆಕ್ಷನ್ ರಿಸರ್ಚ್ ಅಂದಾಗ ಕೂಡ ಇನ್ ಆರ್ಡರ್ ಟು ಸಾಲ್ವ್ ದ ಇಮಿಡಿಯೇಟ್ ಪ್ರಾಬ್ಲಮ್ಸ್ ಆಲ್ಸೋ ವಿ ಯೂಸ್ ಆಕ್ಷನ್ ರಿಸರ್ಚ್. ಸೊ ಎರಡನ್ನೂ ಕೂಡ ಸ್ವಲ್ಪ ನೆನಪಿಟ್ಕೋಬೇಕು. ಆಪ್ಷನ್ ಅಲ್ಲಿ ಅಪ್ಲೈಡ್ ಇಲ್ಲ, ಆಕ್ಷನ್ ಇತ್ತು, ನಾವು ಆಕ್ಷನ್ ಅನ್ನ ಹೇಳ್ಬೋದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಪ್ಲೈಡ್ ರಿಸರ್ಚ್. ಆಪ್ಷನ್ ಡಿ ಫಿಲಾಸಫಿಕಲ್ ರಿಸರ್ಚ್ ಅಂತೂ ಆಗಲ್ಲ, ಬೇಸಿಕ್ ರಿಸರ್ಚ್ ಅಂತೂ ಆಗಲ್ಲ. ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ. ಡೆವಲಪಿಂಗ್ ಥಿಯರೀಸ್ ಆರ್ ಪ್ರಿನ್ಸಿಪಲ್ಸ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಹಿಸ್ಟಾರಿಕಲ್ ರಿಸರ್ಚ್ ಅಂದಾಗ ಇಟ್ ಈಸ್ ಗೋಯಿಂಗ್ ಟು ಸ್ಟಡಿ ದಿ past events. So applied research, correct. Okay, now question number 8, which type of research is mainly concerned with describing the characteristics of a population? Option A, descriptive research. Option B, experimental research. Option C, fundamental research. Option D, ಹಿಸ್ಟಾರಿಕಲ್ ರಿಸರ್ಚ್. ಜನಸಂಖ್ಯೆ ಅಥವಾ ವಿದ್ಯಮಾನದ ಲಕ್ಷಣಗಳನ್ನು ವಿವರಿಸುವುದರೊಂದಿಗೆ ಮುಖ್ಯವಾಗಿ ಸಂಬಂಧ ಹೊಂದಿರುವ ಸಂಶೋಧನೆಯ ಪ್ರಕಾರ ಯಾವುದು? ವಿವರಣಾತ್ಮಕ ಸಂಶೋಧನೆ, ಪ್ರಯೋಗಾತ್ಮಕ ಸಂಶೋಧನೆ, ಮೂಲಭೂತ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ. ಸೊ ಯಾವುದೇ ಒಂದು ಜನಸಂಖ್ಯೆ ಅಥವಾ ಯಾವುದೇ ಒಂದು ಫೆನಾಮಿನಾನ ವಿವರಿಸುವುದರೊಂದಿಗೆ ಜಾಸ್ತಿ ವಿವರಣೆ ಮಾಡ್ತಾ ಇದ್ದೀವಿ, ಆವಾಗ ನಾವು ಯಾವ ಒಂದು ಸಂಶೋಧನೆಯನ್ನ ಬಳಕೆ ಮಾಡ್ತೀವಿ? ಎಸ್, ಮೋಸ್ಟ್ ಆಫ್ ಯು ಆರ್ ಸೇಯಿಂಗ್ ಆಪ್ಷನ್ ಎ, ದಟ್ ಈಸ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ಎಸ್, ಇಟ್ ಈಸ್ ಕರೆಕ್ಟ್. ಆಪ್ಷನ್ ಎ, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲ ಪ್ರಕಾರದ ರಿಸರ್ಚ್ ಬಗ್ಗೆ ಸ್ವಲ್ಪ ಅದರ ಅರ್ಥವನ್ನ, ಬೇಸಿಕ್ ಮೀನಿಂಗ್ ಅನ್ನ ತಿಳ್ಕೊಳ್ತಾ ಹೋದ್ರೆ ಸಾಕು, ಸರಳವಾಗಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಸಿಸ್ಟಮ್ಯಾಟಿಕ್ಲಿ ಡಿಸ್ಕ್ರೈಬ್ಸ್ ಎಕ್ಸಿಸ್ಟಿಂಗ್ ಕಂಡೀಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, behaviors or situations without necessarily manipulating variables. ಸೊ ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅನ್ನ, ಕ್ಯಾರೆಕ್ಟರಿಸ್ಟಿಕ್ಸ್, ಬಿಹೇವಿಯರ್, ವರ್ತನೆಗಳನ್ನ, ಗುಣಲಕ್ಷಣವನ್ನ ತುಂಬಾ ವಿವರಣವಾಗಿ ವಿವರಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಇದು ಯಾವುದೇ ವೇರಿಯೇಬಲ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾ ಇಲ್ಲ. ಸೊ ಇಟ್ ವೋಂಟ್ ಮ್ಯಾನಿಪುಲೇಟ್ ವೇರಿಯೇಬಲ್ಸ್. So it won't change the data. Whatever data are available, it explain in detail as it is. Now the next question is, in research a hypothesis is option A, a final conclusion. Option B, a proven fact. Option C, a tentative statement or prediction that can be tested. Option D, a research report. ಸಂಶೋಧನೆಯಲ್ಲಿ ಹೈಪೋಥೆಸಿಸ್, ಪರಿಕಲ್ಪನೆ ಅಂದ್ರೆ ಏನು? ಆಪ್ಷನ್ ಎ, ಅಂತಿಮ ತೀರ್ಮಾನ. ಆಪ್ಷನ್ ಬಿ, ಸಾಬೀತಾದ ಸತ್ಯ. ಆಪ್ಷನ್ ಸಿ, ಪರೀಕ್ಷಿಸಬಹುದಾದ ತಾತ್ಕಾಲಿಕ ಹೇಳಿಕೆ. ಆಪ್ಷನ್ ಡಿ, ಸಂಶೋಧನಾ ವರದಿ. ಹೈಪೋಥೆಸಿಸ್ ಅಂದ್ರೆ ಏನು? ಆಲ್ಮೋಸ್ಟ್ ಎಲ್ಲರೂ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಎಸ್, ಸರಿಯಾಗಿದೆ. ಹೈಪೋಥೆಸಿಸ್ ಮೀನ್ಸ್ ಇಟ್ ಈಸ್ ಅ ಟೆಂಟೇಟಿವ್ ಸ್ಟೇಟ್ಮೆಂಟ್ಸ್ ಆರ್ ಪ್ರೆಡಿಕ್ಷನ್ ದಟ್ ಕ್ಯಾನ್ ಬಿ ಟೆಸ್ಟೆಡ್. ಸೊ ಯಾವುದೇ ಒಂದು ಸಂಶೋಧನೆ ಆರಂಭವಾದ ನಂತರ ದ ರಿಸರ್ಚರ್ ಇಸ್ ಗೋಯಿಂಗ್ ಟು ಪ್ರೆಡಿಕ್ಟ್ ದ ರಿಸಲ್ಟ್ಸ್. ಸೊ ಮುಂದೆ ಏನಾಗ್ಬೋದು, ಏನು ಸೊಲ್ಯೂಷನ್ ಇರ್ಬೋದು ಅಂತ ಏನ್ ಮಾಡ್ತಾ ಇದ್ದಾರೆ, ತಾತ್ಕಾಲಿಕವಾದ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. So hypothesis, it is a tentative testable proposition about the relationship between variable. And also remember, hypothesis is testable. ಇದನ್ನ ಪರೀಕ್ಷೆ ಮಾಡಬಹುದು, ಇದನ್ನು ಕೂಡ ನೆನಪಿಟ್ಕೊಳ್ಬೇಕು. Next question is, which of the following is a characteristic of a good hypothesis? Option A, it should be vague. Option B, it should be testable. Option C, it should be impossible to verify. Option D, it should contain personal opinions.
ಉತ್ತಮ ಪರಿಕಲ್ಪನೆ ಹೈಪೋಥಿಸಿಸ್ನ ಲಕ್ಷಣ ಯಾವುದು? ಆಪ್ಷನ್ ಎ ಅದು ಅಸ್ಪಷ್ಟವಾಗಿರಬೇಕು. ಆಪ್ಷನ್ ಬಿ ಅದು ಪರೀಕ್ಷಿಸಬಹುದಾಗಿರಬೇಕು. ಆಪ್ಷನ್ ಸಿ ಅದನ್ನು ಪರಿಶೀಲಿಸಲು ಸಾಧ್ಯವಾಗದಂತಿರಬೇಕು. ಆಪ್ಷನ್ ಡಿ ಅದು ವೈಯಕ್ತಿಕ ಅಭಿಪ್ರಾಯಗಳನ್ನು ಒಳಗೊಂಡಿರಬೇಕು. ತುಂಬಾ ಸರಳವಾಗಿದೆ ಪ್ರಶ್ನೆ. ಪ್ರೀವಿಯಸ್ ಕ್ವಶನ್ ಬೇಸ್ ಮೇಲೆ ಅದನ್ನು ಸರಿಯಾಗಿ ನಾವು ಉತ್ತರವನ್ನು ನೀಡಬಹುದು. ಹೈಪೋಥೆಸಿಸ್ ಆಲ್ವೇಸ್ ಇಟ್ ಶುಡ್ ಬಿ ಟೆಸ್ಟೇಬಲ್. ಸೊ ಈ ಒಂದು ಹೈಪೋಥೆಸಿಸ್ ಅನ್ನ ಪರೀಕ್ಷೆ ಮಾಡುವಂತಿರಬೇಕು. ಸೊ ಗುಡ್ ಹೈಪೋಥೆಸಿಸ್ ಮಸ್ಟ್ ಬಿ ಕ್ಲಿಯರ್, specific, logically formulated and capable of being tested through observation or empirical evidence. ಸೊ ಯಾವಾಗಲೂ ಕೂಡ ಈ ಹೈಪೋಥೆಸಿಸ್ ಏನಿರುತ್ತೆ ಅದು ಕ್ಲಿಯರ್ ಆಗಿ ಹೇಳಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಅದರಲ್ಲಿ ಲಾಜಿಕ್ ಇರಬೇಕು, ಮತ್ತೆ ಟೆಸ್ಟ್ ಮಾಡುವಂತಿರಬೇಕು, ಅದಕ್ಕೆ ಪುರಾವೆಗಳನ್ನು ನೀಡುವಂತಿರಬೇಕು. ಸೊ ನಾವು ಕ್ವೆಶ್ಚನ್ ನಂಬರ್ 11. The variable that is manipulated by the researcher in an experiment is called. Option A dependent variable, option B independent variable, option C extraneous variable, option D control variable. ಪ್ರಯೋಗದಲ್ಲಿ ಸಂಶೋಧಕರು ಬದಲಾಯಿಸುವ ಅಥವಾ ನಿಯಂತ್ರಿಸುವ ಚರವನ್ನ ಏನಂತ ಕರಿತೀವಿ? ಅವಲಂಬಿತ ಚರ, ಸ್ವತಂತ್ರ ಚರ, ಬಾಹ್ಯ ಚರ, ನಿಯಂತ್ರಿತ ಚರ. ಇಲ್ಲಿ ಚರ ಅಂದ್ರೆ ವೇರಿಯೇಬಲ್ ಅಂತ ಅರ್ಥ. ಸೊ 2 types ಆಫ್ ವೇರಿಯೇಬಲ್ ಇಂಪಾರ್ಟೆಂಟ್ ಇರ್ತವೆ: ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. And also there are some other types: extraneous variables, control variable. The variable that is manipulated by the researcher. ಸೊ ಈ ಒಂದು ವೇರಿಯೇಬಲ್ ಅನ್ನ ರಿಸರ್ಚರ್, ಸಂಶೋಧನಾಕಾರ ಏನ್ ಮಾಡ್ತಾನೆ? ಬದಲಾಯಿಸುತ್ತಾನೆ, ಮ್ಯಾನಿಪುಲೇಟ್ ಮಾಡಿರ್ತಾನೆ. ಸೊ ಅದಕ್ಕೆ ಏನಂತ ಕರಿತೀವಿ? ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಆಪ್ಷನ್ ಎ ಆಗಲ್ಲ. ಆಪ್ಷನ್ ಎ ಏನಾಗಿರುತ್ತೆ? ಇದು ಡಿಪೆಂಡೆಂಟ್ ಆಗಿರುತ್ತೆ, ಅಂದ್ರೆ ಇನ್ನೊಂದು ವೇರಿಯೇಬಲ್ ನ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ವೆನ್ ಪ್ರೈಸ್ ಇನ್ಕ್ರೀಸಸ್ ಡಿಮಾಂಡ್ ಡಿಕ್ರೀಸಸ್, ಇಟ್ ಮೀನ್ಸ್ ದಟ್ ಡಿಮಾಂಡ್ ಇಸ್ ಡಿಪೆಂಡೆಂಟ್ ಆನ್ ದಿ ಪ್ರೈಸ್. ಸೊ ಇದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನು ನಾವಿಲ್ಲಿ ಏನ್ ಮಾಡಬಹುದು? ಮ್ಯಾನಿಪುಲೇಟ್ ಮಾಡಬಹುದು. So the independent variable, it is deliberately manipulated or changed by the researcher to examine its effect on another variable. ಹೇಳದಲ್ಲ, ಫಾರ್ ಅನ್ ಎಕ್ಸಾಂಪಲ್ ಪ್ರೈಸ್ ಮತ್ತೆ ಡಿಮಾಂಡ್ ಎರಡು ವೇರಿಯೇಬಲ್ ಗಳಾಗಿವೆ. ವೆನ್ ಪ್ರೈಸ್ ಇನ್ಕ್ರೀಸಸ್ ಡಿಮಾಂಡ್ ಡಿಕ್ರೀಸಸ್, ವೆನ್ ಪ್ರೈಸ್ ಡಿಕ್ರೀಸಸ್ ಡಿಮಾಂಡ್ ಇನ್ಕ್ರೀಸಸ್. ಇಟ್ ಮೀನ್ಸ್ ದಟ್ ಡಿಮಾಂಡ್ is dependent on the price. So demand is dependent variable, price is independent variable. So independent variable, that is price, it can be manipulated. So ಇದನ್ನ ಪ್ರೈಸ್ ಅನ್ನ ಚೇಂಜ್ ಮಾಡಿ ಡಿಮ್ಯಾಂಡ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಾವು ನೋಡಬಹುದು. ಸೊ ಹಿಯರ್ ಆಪ್ಷನ್ ಬಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಸ್ ಕರೆಕ್ಟ್. ಸೊ ಆಪ್ಷನ್ ಎ ಇಂಡಿಪೆಂಡೆಂಟ್ ಆಗಲ್ಲ, ಇಂಡಿಪೆಂಡೆಂಟ್. Yes, I hope it is clear to all. Now question number 12. The variable whose change is measured as a result of manipulation is called. Option A independent variable, option B dependent variable, option C control variable, option D extraneous variable. ಸಂಶೋಧಕರು ಮಾಡುವ ಬದಲಾವಣೆಯ ಪರಿಣಾಮವಾಗಿ ಅದರಲ್ಲಾಗುವ ಬದಲಾವಣೆಯನ್ನ ಅಳೆಯುವ ಚರವನ್ನ ಏನಂತ ಕರೆಯಲಾಗುತ್ತೆ? ಸ್ವತಂತ್ರ ಚರ, ಅವಲಂಬಿತ ಚರ, ನಿಯಂತ್ರಿತ ಚರ, ಬಾಹ್ಯ ಚರ. The variable whose change is measured as a result of manipulation. So just now I explained in the previous question. Yes, the right answer is option B, dependent variable. So dependent variable is the outcome or response that is measured by the researcher. Yes, most of you have given the right answer. Option B is correct, that is dependent variable. Next question is, which research approach primarily uses numerical data? Qualitative approach, quantitative approach, historical approach, philosophical approach. ಮುಖ್ಯವಾಗಿ ಸಂಖ್ಯಾತ್ಮಕ ದತ್ತಾಂಶವನ್ನ ಬಳಸುವ ಸಂಶೋಧನಾ ವಿಧಾನ ಯಾವುದು? ಗುಣಾತ್ಮಕ ವಿಧಾನ, ಪರಿಮಾಣಾತ್ಮಕ ವಿಧಾನ, ಐತಿಹಾಸಿಕ ವಿಧಾನ, ತಾತ್ವಿಕ ವಿಧಾನ.
Yes, in which type of research we are going to study numerical data? Yes, very easy question. Quantitative approach. It is also known as the quantitative research. ಪರಿಮಾಣಾತ್ಮಕ ವಿಧಾನ ಸರಿಯಾಗಿದೆ. Yes, quantitative research uses numerical data, measurement, statistical analysis, structured method to investigate research questions. So, in the quantitative research ನಲ್ಲಿ ನಾವು numerical factors ಅನ್ನ ಸ್ಟಡಿ ಮಾಡ್ತೀವಿ. Question number 14. Which approach mainly focuses on meanings, experiences, perceptions and descriptions? Quantitative research, qualitative research, experimental research, survey research. ಅರ್ಥ, ಅನುಭವ, ಗ್ರಹಿಕೆ ಮತ್ತೆ ವಿವರಣೆಗಳ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸುವ ಸಂಶೋಧನಾ ವಿಧಾನ ಯಾವುದು? ಪರಿಮಾಣಾತ್ಮಕ ಸಂಶೋಧನೆ, ಗುಣಾತ್ಮಕ ಸಂಶೋಧನೆ, ಪ್ರಯೋಗಾತ್ಮಕ ಸಂಶೋಧನೆ, ಸಮೀಕ್ಷಾ ಸಂಶೋಧನೆ. ಕ್ವಾಂಟಿಟೇಟಿವ್ ಅಂತೂ ಆಗಲ್ಲ, ಕ್ವಾಂಟಿಟೇಟಿವ್ ಅನ್ನ ವಿ ಕ್ಯಾನ್ ಎಲಿಮಿನೇಟ್. ಒಬ್ರು ಕ್ವಾಲಿಟೇಟಿವ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಸರ್ವೆ ರಿಸರ್ಚ್ ಆಗಲ್ಲ. ಗುಣಾತ್ಮಕ ಸಂಶೋಧನೆ. So qualitative research explores human experiences, perceptions, meaning, attitude, social process. So here we cannot expect the data in numbers. So ಇವುಗಳನ್ನೆಲ್ಲ ಅನುಭವ ಆಗಿರ್ಬೋದು, ಅರ್ಥ ಆಗಿರ್ಬೋದು, ವರ್ತನೆ ಆಗಿರ್ಬೋದು, ಗ್ರಹಿಕೆ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ನಂಬರ್ಸ್ಗಳಲ್ಲಿ ನ್ಯೂಮರಿಕಲ್ ಫ್ಯಾಕ್ಟರ್ನಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ಹೇಳಕ್ಕಾಗಲ್ಲ. ಸೊ ಅಂತ ಅದಕ್ಕೆ ನಾವು ಏನು ಮಾಡ್ತೀವಿ, ಕ್ವಾಲಿಟೇಟಿವ್ ರಿಸರ್ಚ್ ಅನ್ನ ಯೂಸ್ ಮಾಡ್ತೀವಿ. So the right answer is option B, qualitative research. Okay, D ಆಗಲ್ಲ, B ಆಗುತ್ತೆ. ಸರಿ ಮಾಡ್ಕೊಳ್ಳಿ. Yes, I hope it is clear. So ಯಾಕೆ D ಆಗಲ್ಲ ಅಂತ ಅರ್ಥ ಆಯ್ತಲ್ಲ. So next question is, what is meant by a population in research? Option A, only the people who participate in an experiment. Option B, the entire group about which the researcher wants to draw conclusion. Option C, a small group of selected from a population. Option D, only people living in a particular city. ಸಂಶೋಧನೆಯಲ್ಲಿ ಜನಸಂಖ್ಯೆ, ಪಾಪ್ಯುಲೇಷನ್ ಅಂದ್ರೆ ಏನು? ಆಪ್ಷನ್ ಎ, ಪ್ರಯೋಗದಲ್ಲಿ ಭಾಗವಹಿಸುವ ಜನರು ಮಾತ್ರ. ಆಪ್ಷನ್ ಬಿ, ಸಂಶೋಧಕರು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಬಯಸುವ ಸಂಪೂರ್ಣ ಸಮೂಹ. ಆಪ್ಷನ್ ಸಿ, ಜನಸಂಖ್ಯೆಯಿಂದ ಆಯ್ಕೆ ಮಾಡಲಾದ ಒಂದು ಸಣ್ಣ ಗುಂಪು. ಆಪ್ಷನ್ ಡಿ, ನಿರ್ದಿಷ್ಟ ನಗರದಲ್ಲಿ ವಾಸಿಸುವ ಜನರು ಮಾತ್ರ. ಸೊ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಸಿ ಆಗಲ್ಲ. ಏಕೆಂದ್ರೆ a small group selected from a sample is known a small group selected from a population is known as the sample. ಜನಸಂಖ್ಯೆಯಿಂದ ನಾವು ಕೆಲವೇ ಜನರನ್ನ ಸಂಶೋಧನೆಗೆ ಆಯ್ಕೆ ಮಾಡ್ಕೊಂಡ್ರೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸ್ಯಾಂಪಲ್, ಮಾದರಿ ಅಂತ ಹೇಳ್ತೀವಿ, ಹೌದಲ್ಲ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿ ಆಗಲ್ಲ. ಆಪ್ಷನ್ ಸಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಪ್ರಶ್ನೆಯನ್ನ ಓದಿ. ವಾಟ್ ಈಸ್ ಮೀನ್ಡ್ ಬೈ ಪಾಪ್ಯುಲೇಷನ್? ಆಪ್ಷನ್ ಸಿ ಸ್ಯಾಂಪಲ್ ಆಗುತ್ತೆ. ಅದು ಸ್ಮಾಲ್ ಗ್ರೂಪ್ ಆಫ್ ಸೆಲೆಕ್ಟೆಡ್ ಫ್ರಮ್ ಪಾಪ್ಯುಲೇಷನ್ ಅಂತ ಅದಕ್ಕೆ ಸ್ಯಾಂಪಲ್ ಅಂತ ಕರಿತೀವಿ. ಜನಸಂಖ್ಯೆಯಿಂದ ಕೆಲವೇ ಜನರ ಗುಂಪನ್ನ ಆಯ್ಕೆ ಮಾಡ್ಕೊಂಡ್ರೆ ಅದು ಸ್ಯಾಂಪಲ್ ಆಗುತ್ತೆ, ಪಾಪ್ಯುಲೇಷನ್ ಆಗಲ್ಲ. ಸೊ ಸ್ಯಾಂಪಲ್ ಇಟ್ ಈಸ್ ಚೂಸರ್ ಫ್ರಮ್ ದ ಪಾಪ್ಯುಲೇಷನ್. ಒಟ್ಟು ಜನಸಂಖ್ಯೆಯಿಂದ ಮಾದರಿ ಅಥವಾ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತೀವಿ. Yes, here the correct answer is option B, the entire group about which the researcher wants to draw the conclusion. ಸಂಶೋಧಕರು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಬಯಸುವ ಸಂಪೂರ್ಣ ಜನ ಸಮೂಹಕ್ಕೆ ನಾವು ಏನಂತ ಕರಿತೀವಿ, ಜನಸಂಖ್ಯೆ ಅಂತ ಕರಿತೀವಿ. Yes, I hope it is clear. For an example, so ನಾವು ಇವಾಗ ಸ್ಮಾರ್ಟ್ ಫೋನ್ ಬಳಸುವವರ ಮೇಲೆ ಒಂದು ಸಂಶೋಧನೆಯನ್ನ ಮಾಡ್ತಾ ಇದ್ದೆ. ಎಷ್ಟು ಜನ ಸಂಶೋಧನೆ ಮಾಡ್ತಾ ಇದ್ದಾರೆ,
ಎಲ್ಲರೂ ಕೂಡ ಪಾಪ್ಯುಲೇಷನ್ ಆಗುತ್ತೆ. ಅದರಲ್ಲಿ ನಾವು ಎಷ್ಟು ಜನರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದು ಸ್ಯಾಂಪಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗೆ ಕೋರ್ಸ್ ಅನ್ನ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ, ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ, 5000+ MCQ PDF ಅನ್ನ ಕೊಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ಅನ್ನ ಕೊಡ್ತಾ ಇದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ 1 ನಲ್ಲಿ ನೀವು 30+ MCQ ಗಳನ್ನ ಸಾಲ್ವ್ ಮಾಡ್ತೀರಾ. ಸೊ ಇದ್ರ ಜೊತೆಗೆ ಪೇಪರ್ 2 ನಲ್ಲಿ ಒಂದು 100 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು, ಸರಳವಾಗಿ KCET ಅನ್ನ ಕ್ವಾಲಿಫೈ ಆಗ್ತೀರಾ. ಸೊ ಈ ಒಂದು ಕೋರ್ಸ್ಗೆ ನೀವೇನಾದ್ರೂ ಜಾಯಿನ್ ಆಗ್ಬೇಕಂದ್ರೆ 2100 rupees ಫೀಸ್ ಇರುತ್ತೆ. ಸೊ ನೀವೇನಾದ್ರೂ ಆಗಸ್ಟ್ ಮಂತ್ ನಲ್ಲಿ ಜಾಯಿನ್ ಆದ್ರೆ 1947 ನಲ್ಲಿ ಕೋರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KCET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಜೊತೆಗೆ ಪೇಪರ್ 2 ಗಾಗಿ ಕೂಡ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಡೈಲಿ ನಮ್ಮ ಲೈವ್ ಕ್ಲಾಸಸ್ ಲಿಂಕ್ ಅನ್ನ ಕೂಡ ಇದರಲ್ಲಿ ಕೊಡ್ತೀವಿ. ಸೊ ಇದ್ರ ಜೊತೆಗೆ ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಸೊ ಇದು ಫ್ರೀ ಆಗಿರುತ್ತೆ, ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.